ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಭಕ್ತರೆ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಿಮ್ಗೇನೋ ಒಂದು ತೋರಿಸ್ತೀನಿ. ನಾನು ಏನು ತೋರಿಸ್ತೀನಪ್ಪ ಅಂದರೆ, ಡ್ರ್ಯಾಗನ್ ಫ್ರೂಟ್ಸ್ ಗಿಡದಲ್ಲಿ ಯಾವ ರೀತಿ ಬಿಡುತ್ತೆ, ಅದು ಯಾವ ಸೈಜ್ ಇರುತ್ತೆ. ಆ ಡ್ರ್ಯಾಗನ್ ಫ್ರೂಟ್ಸ್ನ ನಾವು ಇವಾಗ ತಗೊಂಡು ಬರೋಣ ಹೋಗಿ. ಅದು ಬಿಟ್ಟಿದೆ, ಗಿಡದಲ್ಲಿ ಬಿಟ್ಟಿದೆ. ಡ್ರ್ಯಾಗನ್ ಫ್ರೂಟ್ಸ್ಗಳಿದೆ ಗಿಡದಲ್ಲಿ. ಅದನ್ನು ನಾವು ಹೋಗಿ ಈಗ ತೊಗೊಂಡು ಬರೋಣ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ, ಅದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. ಓಕೆನಾ? ಹೋಗೋಣ, ಹೊರಗಡೆ ಹೋಗೋಣ. ಓಕೆ, ಇದು ನಮ್ಮ ಪುಟ್ಟ ಮನೆ, ನೀವು ನೋಡ್ಬೋದು. ಓಕೆನಾ? ಓಕೆ, ಹೋಗೋಣ, ಹೊರಗಡೆ ಹೋಗೋಣ. ನಾರಾಯಣ್ ರೆಡ್ಡಿ ಎಂ, ಮತ್ತೇರಿ ಮಲ್ಲಂಡಳ್ಳಿ ಗ್ರಾಮ, ಕೋಲಾರ ಜಿಲ್ಲೆ, ಯಮಗಲ್ ಹೋಬಳಿ. ಅವರು ನನಗೆ ಕಾಲ್ ಮಾಡಿದ್ರು. ಈಗ ಡ್ರ್ಯಾಗನ್ ಫ್ರೂಟು ನಮ್ಮ ಮನೆ ಹತ್ರ ಹಣ್ಣು ಬಂದಿದೆ, ಡ್ರ್ಯಾಗನ್ ಫ್ರೂಟ್ದ ಹಣ್ಣು ಬಂದಿದೆ, ನೀವು ಬನ್ನಿ ನೋಡಿ ಅಂತ ಹೇಳಿದರು. ಲಾಸ್ಟ್ ಟೈಮ್ ಒಂದು ಹಣ್ಣನ್ನು ಅವರು ನನಗೆ ಕೊಟ್ಟಿದ್ದರು ತಿನ್ನಲಿಕ್ಕೆ. ತಿನ್ನಲಿಕ್ಕೆ ಕೊಟ್ಟಿದ್ದರು. ಅದು ಆಲ್ರೆಡಿ ನಾನೊಂದು ವೀಡಿಯೋ ಮಾಡಿ ನಿಮಗೆ ಶೇರ್ ಮಾಡಿದ್ದೀನಿ. ಆದರೆ ಈಗ ಅವ್ರ ಮನೆ ಹತ್ರ ಹೋಗೋಣ. ಅವ್ರ ಮನೆ ಹತ್ರ ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ. ನಿಮಗೆ ಡ್ರ್ಯಾಗನ್ ಫ್ರೂಟು ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರುತ್ತೆ. ಅದರ ಗಿಡ ಹೇಗೆ, ಅದು ಹೇಗೆ ಹಣ್ಣು ಬಿಡುತ್ತೆ, ಹೇಗಿರುತ್ತೆ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ಈಗ ನಾವು ಒಂದು ಸಾರಿ ನೋಡೋಣ, ಡೈರೆಕ್ಟಾಗಿ ನೋಡೋಣ ಲೈವಲ್ಲಿ ಅಲ್ವಾ. ಆಲ್ರೆಡಿ ಅವ್ರ ಹುಡುಗರು ಏನೋ ಅದನ್ನು ಕೆಲವೆಲ್ಲ ದೊಡ್ಡ ದೊಡ್ಡ ಹಣ್ಣು ತಗೊಂಡು ತಿಂದು ಹಾಕಿದಾರಂತೆ. ಅದನ್ನು ದೊಡ್ಡ ಹಣ್ಣನ್ನು ಕಿತ್ತುಬಿಟ್ಟು ತಿಂದು ಹಾಕಿದಾರಂತೆ. ಆದರೂ ಇನ್ನೂ ಒಂದಷ್ಟು ಹಣ್ಣುಗಳಿದೆ, ಬನ್ನಿ ನೋಡಿ ಅಂದರು. ಸರಿ, ಒಂದು ಸಾರಿ ನೋಡೋಣ. ಅಲ್ಲಿ ಹೋಗ್ಬಿಟ್ಟು ಎಷ್ಟು ಹಣ್ಣಿದೆ, ಏನು ಹಣ್ಣಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಡ್ರ್ಯಾಗನ್ ಫ್ರೂಟು ಗಿಡದಲ್ಲಿರುತ್ತೆ, ನೀವು ನೋಡ್ಬೋದು. ಓಕೆನಾ? ಈಗ ಸದ್ಯಕ್ಕಿಲ್ಲಿ ಪಪ್ಪಾಯಿಗಳು ನಾನು ಲಾಸ್ಟ್ ಟೈಮು ಅವ್ರು ಹಣ್ಣು ಕೊಟ್ಟಾಗ ಗಿಡದಲ್ಲಿದ್ದಿದ್ದು ನಾನು ನೋಡಿಲ್ಲ. ಗಿಡದಲ್ಲಿ ನೋಡಬೇಕು ಯಾವ ರೀತಿ ಇರುತ್ತೆ, ಅದು ಹೇಗೆ ಹಣ್ಣು ಬಿಡುತ್ತೆ ಅನ್ನೋದು ಒಂದು ಆಸಕ್ತಿ, ಕುತೂಹಲ ಇರುತ್ತೆ ಅಲ್ವಾ. ಅದೇ ನಮಗೆ ನೋಡಿ, ಈ ರೀತಿ ಪಪ್ಪಾಯಿ ಆದರೆ, ಬೇರೆ ಕಲ್ಲಂಗಡಿ ಆದರೆ, ಇನ್ನೇನಾದರೆ ನಾವು ನೋಡ್ತೀವಿ, ಇರುತ್ತೆ ಹಣ್ಣುಗಳು. ನೋಡಿದೆಲ್ಲ ಪಪ್ಪಾಯ ಹಣ್ಣು, ಏನೋ ಒಂದು ಹಣ್ಣಾಗಿದೆ. ಓಕೆ, ಚಿಕ್ಕದಾಗಿದೆ. ಓಕೆ, ಇದು ಹಣ್ಣಾಗಿದೆ. ಸದ್ಯಕ್ಕೆ ಇಲ್ಲೇ ಇಟ್ಬಿಡೋಣ, ಆಮೇಲೆ ಬರೋವಾಗ ಅದನ್ನು ತೊಗೊಂಡೋಗೋಣ. ಓಕೆನಾ? ಇಲ್ಲ ಮನೆ ಸ್ವಲ್ಪ ವೆಯ್ಟ್ ಮಾಡಿ, ಒಂದು 2 ನಿಮಿಷ ನಾನು ಅವ್ರ ಮನೆ ಹತ್ರ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಪಪ್ಪಾಯಿಗಳು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು. ಆದರೆ ಡ್ರ್ಯಾಗನ್ ಫ್ರೂಟ್ ಬಂದು ಆರೋಗ್ಯಕ್ಕೆ ಎಷ್ಟು ಮಟ್ಟಿಗೆ ಒಳ್ಳೆಯದು ಅದನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಡ್ರ್ಯಾಗನ್ ಫ್ರೂಟ್ ಬಂದು ಸಾಮಾನ್ಯವಾಗಿ ಸಾಕಷ್ಟು ಮಂದಿ ಇದನ್ನು ಬೆಳೀತಾರೆ. ಅದರಲ್ಲೂ ಚಿತ್ರದುರ್ಗ, ಹೊಸದುರ್ಗ ಆ ಏರಿಯಾನಲ್ಲಿ ಹೆಚ್ಚಾಗಿ ಬೆಳೀತಾರೆ. ಆದರೆ ಇದರಿಂದ ಮೂತ್ರಕೋಶ ಪ್ರಾಬ್ಲಮ್ ಇದ್ದರೆ, ಕಿಡ್ನಿ ಪ್ರಾಬ್ಲಮ್ ಇದ್ದರೆ, ಅಥವಾ ಕೆಲವೊಂದು ಹೊಟ್ಟೆನಲ್ಲಿ ಕಲ್ಲಿನ ಪದಾರ್ಥಗಳು ಅಥವಾ ಇನ್ನೇನೋ ಒಂದು ಪದಾರ್ಥಗಳು ಇವೆಲ್ಲ ಇದ್ದರೆ ಅದು ಕ್ಲಿಯರ್ ಆಗುತ್ತೆ. ಗೊತ್ತಾಯ್ತಲ್ಲ? ಆಮೇಲೆ ರಕ್ತ ಶುದ್ಧಿ, ನಮ್ಮ ಹಾರ್ಟ್ನಲ್ಲಿ ರಕ್ತ ಶುದ್ಧಿ ಬರುತ್ತಲ್ಲ ಅದು, ಮತ್ತು ರಕ್ತ ಕಣಗಳು ಹೆಚ್ಚಲಿಕ್ಕೆ ಅಂದರೆ ರಕ್ತ ವೃದ್ಧಿ ಆಗಲಿಕ್ಕೆ ಡ್ರ್ಯಾಗನ್ ಫ್ರೂಟು ಅನುಕೂಲ ಆಗುತ್ತೆ. ಗೊತ್ತಾಯ್ತಲ್ಲ? ಇದು ತಂಪು, ಡ್ರ್ಯಾಗನ್ ಫ್ರೂಟ್ ಬಂದು ತಂಪು, ಯಾರು ಬೇಕಾದರೂ ತಿನ್ಬೋದು, ತೊಂದರೆ ಇಲ್ಲ. ಓಕೆನಾ? ಈಗ ನೋಡೋಣ. ಇಲ್ಲಿ ಡ್ರ್ಯಾಗನ್ ಫ್ರೂಟು ಹತ್ರ ಬಂದುಬಿಟ್ಟಿದ್ವಿ. ಈಗ ಡ್ರ್ಯಾಗನ್ ಫ್ರೂಟ್ ಇಲ್ಲಿರುತ್ತೆ, ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಇದು ಡ್ರ್ಯಾಗನ್ ಫ್ರೂಟ್ ಗಿಡ. ಇದು ಡ್ರ್ಯಾಗನ್ ಫ್ರೂಟ್ ಗಿಡ ನಾರಾಯಣ್ ರೆಡ್ಡಿ ಎಂ, ಮತ್ತೇರಿ ಮಲ್ಲಂಡಳ್ಳಿ ಗ್ರಾಮ, ಅವರ ಒಂದು ಮನೆ ಪಕ್ಕದಲ್ಲಿರೋದು. ಈ ಮುಳ್ಳುಬೇಲಿ ಯಾಕಪ್ಪ ಕಟ್ಟಿದ್ದಾರೆ ಅಂದರೆ, ಈ ಪಕ್ಕದಲ್ಲಿ ನೀರಿನ ಹೊಂಡ ಇದೆ.
ಕೃಷಿ ಹೊಂಡ ಅಂತಿರಲ್ಲ, ಅದು ಕೃಷಿ ಹೊಂಡ. ಅದಕ್ಕೆ ಅಲ್ಲಿ ಅದು ಬೇಲೆ ಹಾಕಿದ್ದಾರೆ ಅದು. ಇನ್ನು ಈ ಮರದಲ್ಲಿ ನೋಡಿ ಏನಿದೆ ಗೊತ್ತಾ, ಮರದಲ್ಲಿ ಬದನೆಕಾಯಿ ಗಿಡ ನೀವು ನೋಡ್ಬೋದು. ಬದನೆಕಾಯಿ ಗಿಡ ಇದೆ ಮರದಲ್ಲಿ, ಬದನೆಕಾಯಿ. ಓಕೆ, ಈಗ ನೀವು ನೋಡಿದ್ರೆ ಡ್ರ್ಯಾಗನ್ ಫ್ರೂಟು. ಈ ಪಕ್ಕದಲ್ಲಿ ಏನೋ ಒಂದು ಗಿಡ ಇದೆ. ಇದೇನಿದು, ಸಾಮಾನ್ಯವಾಗಿ ಮನೆಗಳ ಹತ್ರ ಎಲ್ಲ ಬೆಳೆಸ್ತಾರೆ. ಅದೇನೋ ಮುಖದ ಮೇಲೆ ಮುಖ ಎಲ್ಲ ನೀಟಾಗಿ ಸುಂದರವಾಗಿ ಕಾಣಲಿಕ್ಕೆ, ಚರ್ಮ ಎಲ್ಲ ಮೃದುವಾಗಲಿಕ್ಕೆ ಇದನ್ನು ಬಳಸ್ತಾರೆ. ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಸರಿ, ನಾವು ಡ್ರ್ಯಾಗನ್ ಫ್ರೂಟಿಗೆ ಬರೋಣ. ಇದು ನೋಡಿ, ಡ್ರ್ಯಾಗನ್ ಫ್ರೂಟ್ದು ಏನಪ್ಪ ಅಂದರೆ ಇದು ಬೇರು ಕೂಡ ಬಿಟ್ಟಿದೆ. ಯಾಕಂದರೆ ಭೂಮಿ ಹತ್ತಿರ ಅದು ಬಿದ್ದಿದ್ದರಿಂದ ಬೇರು ಬಂದಿದೆ. ನೋಡ್ಬೋದು ನೀವು. ಅದು ಯಾಕೆ ಬೇರು ಬಂತಂದರೆ ಅಲ್ಲಿ ಭೂಮಿ ಕೆಳಗಡೆ ಬಿದ್ದಿತ್ತಲ್ಲ, ಸ್ವಲ್ಪ ಭೂಮಿ ಹಂಗೆ ಕಾಣಿದ್ರೆ ಸಾಕು, ಅದು ಬೇರೆ ಬಿಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ಅಲ್ಲಿ ಬೇರೆ ಬಿಟ್ಟರೆ ಏನಾಗುತ್ತೆ, ಮತ್ತೆ ಅಲ್ಲೇ ಬೆಳೆಯುತ್ತೆ ಅದು ಎಕ್ಸ್ಟ್ರಾ. ಗೊತ್ತಾಯ್ತಲ್ಲ? ಇದನ್ನು ಬರೀ ಈ ಕಾಂಡನ ಕಟ್ ಮಾಡಿ ತಗೊಂಡೋಗಿ ಉಣಿದ್ರು ಕೂಡ ಅದು ಬೆಳೆ ಬರುತ್ತೆ, ಹಣ್ಣು ಹಂಪಲ ಬರುತ್ತೆ. ಗೊತ್ತಾಯ್ತಲ್ಲ? ನೋಡಿ ಎಷ್ಟು ದೊಡ್ಡದಾಗಿದೆ. ಅಲ್ಲಿ ಚಿಕ್ಕದಾಗಿ ಕೆಳಗಡೆ ಒಂದು ಸಣ್ಣದು ಉಳಿದಾಗ ಒಂದು ಚಿಕ್ಕದು ಇದರಲ್ಲಿ ಕಟ್ ಮಾಡಿ ತಗೊಂಡೋಗಿ ಪಾಟಲ್ಲಿ ಇಟ್ಟರು ಕೂಡ ಫ್ರೂಟ್ಸ್ ಬರುತ್ತೆ. ಆದರೆ ಇದು ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಚೈನಾ ಅದು ಫುಡ್ಡು ಡ್ರ್ಯಾಗನ್ ಫ್ರೂಟ್. ಚೈನಾ ಫುಡ್ಡು ಡ್ರ್ಯಾಗನ್ ಫ್ರೂಟ್ ಅಲ್ವಾ? ಯಾರು ಬೇಕಾದ್ರೂ ತಿನ್ಬೋದು. ಆಮೇಲೆ ನೋಡ್ರಿ, ಇಲ್ಲೊಂದು ಚಿಕ್ಕ ಗಿಡ ಇದೆ. ಇದೇನು ಗಿಡ ಗೊತ್ತಾ ನಿಮಗೆ? ಗೆಸ್ ಮಾಡಿ ನೋಡಿ ಏನು ಗಿಡ ಅಂದ್ಬಿಟ್ಟು. ನಿಮ್ಗೆ ಐಡಿಯಾ ಇದ್ರೆ ನೋಡ್ರಿ ಇದೇನು ಗಿಡ ಅಂದ್ಬಿಟ್ಟು. ಇದೇನು ಗಿಡ ಗೊತ್ತಾ? ಆಪಲ್ ಗಿಡ ರೀ. ಆಪಲ್ಲು ಈಗ ಕಾಯಿಲ್ಲ. ಸುಮಾರು ಮಾರ್ಚಿನಲ್ಲಿ ಏಪ್ರಿಲಲ್ಲಿ ಕಾಯಿ ಬರುತ್ತೆ. ಮಾರ್ಚ್ ಏಪ್ರಿಲ್ ಕಾಯಿ ಬರುತ್ತೆ. ಇದೆಲ್ಲ ಕಟ್ ಮಾಡಬೇಕು ಸ್ವಲ್ಪ ನೀಟಾಗಿ. ಸೆಪ್ಟೆಂಬರು ಅಕ್ಟೋಬರ್ನಲ್ಲಿ ಕಟ್ ಮಾಡಿದ್ರೆ ಏಪ್ರಿಲಲ್ಲಿ ಕಾಯಿ ಬರುತ್ತೆ, ಹೂವು ಬಿಟ್ಟು. ಆಪಲ್ ಗಿಡ ರೀ ಅದು. ಗೊತ್ತಾಯ್ತಲ್ಲ? ನೀವು ಮತ್ತೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಸ್ವಲ್ಪ ಸರಿಯಾಗಿ ತೋರಿಸ್ತೀನಿ ನೋಡಿ. ಡ್ರ್ಯಾಗನ್ ಫ್ರೂಟ್ಸು ಇದೆ, ನೀಟಾಗಿ ನೋಡಿಸ್ತೀನಿ ನಾನು ನಿಮಗೆ. ನೋಡ್ಕೊಳ್ಳಿ, ಡ್ರ್ಯಾಗನ್ ಫ್ರೂಟ್ಸ್ ಇದೆ. ಆರಾಮಾಗಿ ಕಿತ್ಕೊಂಡು ಇದರಲ್ಲಿ ಒಳ್ಳೆ ದೊಡ್ಡ ದೊಡ್ಡ ಹಣ್ಣಿತ್ತಂತೆ. ಅವರು ಹುಡುಗರು, ನಾರಾಯಣ ರೆಡ್ಡಿ ಅವರು ಹುಡುಗರು ಕಿತ್ತು ತಿಂದುಬಿಟ್ಟಿದ್ದಾರೆ. ಆಮೇಲೆ ನೋಡ್ರಿ, ಕರಿಬೇವು ಗಿಡ ಇದೆಯಲ್ಲ, ಇದೇನಪ್ಪ ಅಂದರೆ ಕರಿಬೇವು ಕಾಯಿ ಬಿಟ್ಟಿದೆ. ನೋಡಿರ್ಬೋದು ನೀವು ಕಾಯಿಗಳು. ಈ ಕಾಯಿಗಳಿದೆ ನೋಡ್ಬೋದು ನೀವು. ಇವು ಕಾಯಿ ತಿನ್ಬೋದು ರೀ. ತಿಂದರೆ ಜೀರ್ಣಶಕ್ತಿ ಇದೆಲ್ಲ ಹೆಚ್ಚಾಗುತ್ತೆ. ಗೊತ್ತಾಯ್ತಲ್ಲ? ಜೀರ್ಣಶಕ್ತಿಗೆ ಒಳ್ಳೆಯದು ನೋಡಿ. ಡ್ರ್ಯಾಗನ್ ಫ್ರೂಟು ನಿಮ್ಮ ಮನೆಗಳ ಹತ್ರ ನೀವು ಬೆಳೆಸ್ಬೋದು. ನೋಡಿದ್ರಲ್ಲ, ಪಾಟ್ಗಳಲ್ಲಿ ಬೆಳೆಸ್ಬೋದು. ಓಕೆನಾ? ಇಲ್ಲೇನೋ ಒಂದು ಚಕೋತ ಹಣ್ಣು ಅಂತೀರ ನೀವು. ಓಕೆ, ಇದು ಇದೆ. ಇದು ಕೂಡ ಒಳ್ಳೆಯದೇ. ಇದು ಸಿಟ್ರಿಕ್ ಆಮ್ಲ ಇರುತ್ತೆ ಇದರಲ್ಲಿ. ಮೂಳೆ ಎಲ್ಲ ಗಟ್ಟಿಯಾಗುತ್ತೆ. ಗೊತ್ತಾಯ್ತಲ್ಲ? ಕ್ಯಾಲ್ಶಿಯಮ್ ಥರ. ಓಕೆ ಅವರೇ, ನೋಡಿದ್ರಲ್ಲ, ನಿಮ್ಮೆಲ್ಲ ಒಳ್ಳೆಯದಾಗಲಿ. ನಾರಾಯಣ ರೆಡ್ಡಿ ಮನೆ ಹತ್ರ ಬಂದು ಈ ವಿಡಿಯೋ ಮಾಡಲಾಯಿತು. ನಿಮ್ಗೆ ಒಳ್ಳೆಯದಾಗಲಿ. ಒಂದು ಸಣ್ಣ ಮಾಹಿತಿ.